ಇನ್ನು ಸರ್ಕಾರಿ ಶಾಲೆ ಮಕ್ಕಳಿಗೆ ಶೂ ಮತ್ತು ಸಾಕ್ಸ್ ಖರೀದಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ 2 ತಿಂಗಳಾದರೂ ಬಿಡುಗಡೆಯಾಗದ 104 ಕೋಟಿ ಯೋಜನೆ. ಸರ್ಕಾರಿ ಮಕ್ಕಳ ಸಾಕ್ಸ್ ಖರೀದಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ 2 ತಿಂಗಳು ಕಳೆದರೂ ಇನ್ನೂ ಬಿಡುಗಡೆಯಾದ 104 ಕೋಟಿ. 12.59 ಲಕ್ಷಕ್ಕೂ ಹೆಚ್ಚಿನ ಮಕ್ಕಳಿಗೆ ಇನ್ನೂ ಸಿಕ್ಕಿಲ್ಲ ಶೂ ಮತ್ತು ಸಾಕ್ಸ್. ಬರಿಗಾಲಲ್ಲೇ ಶಾಲೆಗೆ ಹೋಗುತ್ತಿರುವಂತಹ ವಿದ್ಯಾರ್ಥಿಗಳು. ಶಾಲೆ ಮಕ್ಕಳಿಗೆ ಸಾಕ್ಸ್ ಖರೀದಿಗೆ 104 ಕೋಟಿ ಅನುಮೋದನೆ ನೀಡಲಾಗಿತ್ತು. ಅನುಮೋದನೆಯಾದರೂ ಇದುವರೆಗೂ ಬಿಡುಗಡೆಯಾಗದಂತಹ ಕೋಟಿ ಹಣ. ಸುತ್ತೋಲೆಗಷ್ಟೇ ಸೀಮಿತ ಆಯಿತಾ ಉಚಿತ ಶೂ ಮತ್ತು ಸಾಕ್ಸ್. ರಾಜ್ಯದ ಬಹುತೇಕ ಭಾಗಗಳಲ್ಲಿ ವಿತರಣೆಯಾಗದ ಸಾಕ್ಸ್. ಗ್ಯಾರಂಟಿಗಳಿಗೆ ಸರ್ಕಾರದ ಸಾಧನೆ, ಪ್ರಚಾರಕ್ಕೆ ಕೋಟಿ ಕೋಟಿ ಖರ್ಚು. ಆದರೆ ಮಕ್ಕಳ ವಿಚಾರದಲ್ಲಿ ಅನುದಾನ ಬಿಡುಗಡೆ ಮಾಡದ ಸರ್ಕಾರದ ನಡೆಯ ವಿರುದ್ಧ ಈಗಾಗಲೇ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸರ್ಕಾರದ ಅನುದಾನ, ಅದಕ್ಕೆ ಸರ್ಕಾರದ್ದೇ ಅನುಮೋದನೆ, ಬರೋಬ್ಬರಿ 104 ಕೋಟಿ. ಸರ್ಕಾರಿ ಶಾಲೆಗಳ ಮಕ್ಕಳ ಪಾದಗಳಿಗೆ ಹಾಕುವ ಶೂ ಮತ್ತು ಸಾಕ್ಸ್ ವಿಚಾರದಲ್ಲಿ ಅನುಮೋದನೆ ಸಿಕ್ಕಿದೆ, ಅನುದಾನ ಬಿಡುಗಡೆಯಾಗಿದೆ. ಆದರೆ ಮಕ್ಕಳ ಕಾಲಿಗೆ ಮಾತ್ರ ಸಾಕ್ಸ್ ಸಿಕ್ಕಿಲ್ಲ. ಇದಕ್ಕಿಂತ ಅತಿ ದೊಡ್ಡ ದುರಂತ ರಾಜ್ಯದಲ್ಲಿ ಮತ್ತೊಂದಿಲ್ಲ. ಸರ್ಕ್ಯುಲರ್ ಅನ್ನು ಹೊರಡಿಸುವಂತಹ ಸರ್ಕಾರಗಳು, ಶ್ವೇತಪತ್ರ ಬಿಡುಗಡೆ ಮಾಡುವಂತಹ ಸರ್ಕಾರಗಳು, ಆದರೆ ಎಲ್ಲವೂ ಬಿಡುಗಡೆಗೆ ಸೀಮಿತ. ಆದರೆ ಫಲಾನುಭವಿಗಳಿಗೆ ಫಲ ಸಿಗೋದು ಯಾವಾಗ? ರಾಜ್ಯದ ಮಕ್ಕಳು ಸರ್ಕಾರದ ಶೂಗಳನ್ನು ಮತ್ತು ಸಾಕ್ಸ್ಗಳನ್ನು ಹಾಕೋದು ಯಾವಾಗ? ಯೋಗ್ಯತೆ ಮತ್ತು ಅರ್ಹತೆ ಇಲ್ಲದೆ ಇದ್ದರೆ ಯಾಕೆ ಈ ಶ್ವೇತಪತ್ರ? ಅರ್ಥ ಆಗದ ಮತ್ತು ಅರ್ಥಕ್ಕೆ ಸಿಲುಕದ ಸರ್ಕಾರವಾಗಿ ನಮ್ಮ ರಾಜ್ಯದ ಸರ್ಕಾರ ಮಾರ್ಪಡ್ತಾ ಇದೆ. ಚಿತ್ರದುರ್ಗ